ಟೈಮ್ ನೋಡಿದ್ರೆ 10:30 ಗಂಟೆ ಆಗಿದ್ರಿ. ಬೆಳಗ್ಗೆ ಎದ್ದು ಟೂತ್ ಪೇಸ್ಟು ಮತ್ತು ಕ್ಲೋಸಪ್ ತೊಗೊಂಡು ಹಲ್ಲು ಉಜ್ಕೊಂಡು ಹೊಟ್ಟೆ ತುಂಬ ಹಸಿತಾ ಇತ್ತು. ಅದಕ್ಕೋಸ್ಕರ ಏರ್ಪೋರ್ಟ್ ಕ್ಯಾಂಟೀನಲ್ಲಿ ದೋಸೆ ತೊಗೊಂಡಿದ್ದೆ. ದೋಸೆ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಊಟ ಮಾಡ್ತಿದ್ದೀನಿ, ಬನ್ನಿ ಊಟ ಮಾಡೋಣ. ದೋಸೆ ಮತ್ತು ಚಟ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು. ನಾನಂತೂ 2 ಸಲ ಹಾಕೊಂಬಂದೆ ಚಟ್ನಿ ಮತ್ತು ಸಾಂಬಾರು. ಟೈಮ್ ಆಗ್ಯದ್ರಿ 12:31. ಇವಾಗ ಏರ್ಪೋರ್ಟ್ ಟರ್ಮಿನಲ್ 1ಇಂದ ಪಿಕಪ್ ಕೊಟ್ಟಿದ್ದಾನೆ. ಇವಾಗ ಟರ್ಮಿನಲ್ 1ಗೆ ಹೋಗಬೇಕು. ನನ್ನ ಗಾಡಿಯಲ್ಲಿ CNG ಮತ್ತು ಪೆಟ್ರೋಲ್ ಎರಡೂ ಇಲ್ಲ. ಅದಕ್ಕೋಸ್ಕರ CNG ಹಾಕ್ಕೊಂಡು ಹೋಗೋಣ ಅಂತ ಗೇಲ್ ಪೆಟ್ರೋಲ್ ಪಂಪಿಗೆ ಬಂದಿದ್ದೀನಿ. ಏರ್ಪೋರ್ಟಲ್ಲಿರೋ ಗೇಲ್ ಪೆಟ್ರೋಲ್ ಪಂಪಿಗೆ ಬಂದಿದ್ದೀನಿ. ಗಾಡಿ ಅಂತೂ ಇನ್ನೂ ಸ್ವಲ್ಪ ಅದಾವೆ. ಅವುಗಳಾದಮೇಲೆ ಹಾಕ್ಕೊಂಡು ಟರ್ಮಿನಲ್ 1 ಕಡೆಗೆ ಹೋಗಬೇಕು. ಇವಾಗ ಆರ್ಡರ್ ಅಂತೂ ಕೊಟ್ಟಿದ್ದಾನೆ ಟರ್ಮಿನಲ್ 1ಇಂದ. CNG ಪಂಪಲ್ಲಿ ಗಾಡಿಗಳು ಬೇರೆ ಇದ್ದಾವೆ. ಬೇಗ ಹಾಕ್ತಾನೋ ಇಲ್ಲ ಗೊತ್ತಿಲ್ಲ. ಲೇಟ್ ಆದರೆ ಆರ್ಡ್ರ್ ಬೇರೆ ಕ್ಯಾನ್ಸಲ್ ಆಗುತ್ತೆ. ನಾನು ಇಷ್ಟೊತ್ತು ಹಾಕಲಿಲ್ಲ, ಸುಮ್ಮನೆ ಹೊರಗಡೆ ಬಂದು ಎಲ್ಲಿ ನಿಂತ್ಕೊಳ್ಳಿ ಅಂತ ಪಾರ್ಕಿಂಗ್ ಏರಿಯಾ ಸಿಕ್ಕಿತ್ತು PC1 ಪಾರ್ಕಿಂಗಲ್ಲಿ. ಅಲ್ಲೇ ಕೂತ್ಕೊಂಡಿದ್ದೆ. ಇವಾಗ ನೋಡಿದರೆ ಆರ್ಡ್ರನ್ನೂ ಕೊಟ್ಟಿದ್ದಾನೆ, CNG ಬೇರೆ ಇಲ್ಲ. CNG ಹಾಕ್ಕೊಳ್ಳಾರ್ದೆ ಸಿಟಿ ಒಳಗಡೆ ಹೋದರೆ ಮತ್ತೆ ಕಷ್ಟ. ಸಿಟಿ ಒಳಗಡೆ CNG ಸಿಗುತ್ತೆ, ಬಟ್ ಲೈನ್ ಇರುತ್ತೆ. CNGಗೋಸ್ಕರ ಮತ್ತೆ ವೇಟ್ ಮಾಡಬೇಕು. ಹಾಗಾಗಿ CNG ಹಾಕ್ಕೊಂಡು ಆದಷ್ಟು ಬೇಗ ಹೋಗೋಣ ಟರ್ಮಿನಲ್ 1 ಕಡೆಗೆ. ಮತ್ತೆ ಆರ್ಡ್ರ್ ಕ್ಯಾನ್ಸಲ್ ಆದರೆ ಕಷ್ಟ. CNG ಅಂತೂ ಫುಲ್ ಮಾಡಿಕೊಂಡೆ. ಇವಾಗ ಟರ್ಮಿನಲ್ 1 ಕಡೆಗೆ ಹೋಗ್ತಾ ಇದ್ದೀನಿ ಆರ್ಡ್ರಿಗೋಸ್ಕರ. ಆರ್ಡ್ರ್ ಇರುತ್ತೋ ಕ್ಯಾನ್ಸಲ್ ಆಗುತ್ತೋ ಅಂತ ಗೊತ್ತಿಲ್ಲ. ಆರ್ಡ್ರ್ ಕ್ಯಾನ್ಸಲ್ ಆಗಲ್ಲ ಗುರು, ಆದರೆ ಒಂದೊಂದು ಸಲ ಹೇಳಕ್ಕೆ ಬರಲ್ಲ. ಒಂದು ಸಲ ಯಾವಾಗೋ ಆಗಿತ್ತು ನನಗೆ. ಆವತ್ತಿನ ದಿನ ಮತ್ತೆ 3 ಗಂಟೆ ವೇಟ್ ಮಾಡಿದ್ದೆ. ಅದಕ್ಕೋಸ್ಕರ ನನಗೆ ಭಯ ಆಗುತ್ತೆ. CNG ಹಾಕೊಂಡು ಲೇಟ್ ಮಾಡೋದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ. ಟರ್ಮಿನಲ್ 1 ಕಡೆಗೆ ಹೋಗ್ತಿದ್ದೀನಿ. ಬನ್ನಿ ಕಸ್ಟಮರ್ಗೆ ಪಿಕಪ್ ಮಾಡ್ಕೊಳ್ಳೋಕ್ಕೆ ಹೋಗೋಣ. ಫೈನಲಿ ಟರ್ಮಿನಲ್ 1ಗೆ ಬಂದಾಯಿತು. ಇಲ್ಲಿ ಬಂದು ನೋಡಿದರೆ ಉದ್ದನೇ ಲೈನ್ ಗುರು, ದೊಡ್ಡ ಲೈನ್ ಇದೆ ನೋಡ್ಬೋದು. ಯಾವಾಗ ಬರುತ್ತೋ ಪಾಳಿ, ವೇಟ್ ಮಾಡೋಣ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಸ್ವಲ್ಪ ಮುಂದಕ್ಕೆ ಹೋಗಿ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಸಿಟಿ ಒಳಗಡೆ ಹೋಗೋಣ. ಏರ್ಪೋರ್ಟ್ನಾಗೆ ಟೈಮ್ 1:30 ಆಯ್ತು ನೋಡ್ರಿ. ಬರುವಲ್ದು, ಗಾಡಿ ಮೂವೇ ಆಗುವಲ್ಲು. ಇನ್ನು ನಮ್ಮ ಮುಂದ್ಗಡೆ ಇರೋದು ಮಾಡಾಗೈತಿ. ಮಳೆ ಬರಂಗೆ ಕಾಣುತ್ತಪ್ಪ ಇವತ್ತು. ಮತ್ತೆ ನೋಡೋಣ. ಟೈಮ್ ನೋಡಿದ್ರೆ 2 ಆಗಕ್ಕೆ ಬಂತ್ರಿ. ಇನ್ನು ಗಾಡಿ ಮೂವೇ ಆಗ್ತಿಲ್ಲ ಒಂದೂ. ಬೆಳಗ್ಗೆಯಿಂದ ಏರ್ಪೋರ್ಟ್ನಲ್ಲೇ ಇದ್ದೀನಿ. ಇಲ್ಲೇ ಇನ್ನೂ ಒಂದು ಆರ್ಡ್ರ್ ಹೊಡೆದಿಲ್ಲ. ಈ ಕಡೆಂತೂ XL ಗಾಡಿಗಳಿದ್ದಾವೆ ಈಗ. ಇವು ಪ್ರೀಮಿಯರ್ ಗಾಡಿಗಳಿದ್ದಾವೆ. ಇಷ್ಟು ಗಾಡಿ ಆದಮೇಲೆ ಇನ್ನೂ ನನ್ನ ಪಾಳಿ ಬರಬೇಕು. ಈ ಗಾಡಿಗಳು ಹಿಂದ್ಗಡೆ ಇದ್ದಾವೆ. ಊಬರು ಗೋದಿಂದ ಬರ್ತಿದ್ದಾವೆ ಹಿಂದ್ಗಡೆ ಎತ್ಕೊಂಡು. ನಮ್ಮ ಗಾಡಿಗಳಲ್ಲಿ ಪ್ರೀಮಿಯರು ಮೂವೇ ಆಗತ್ತಿಲ್ಲ ನೋಡಿ. ಅಲ್ಲಿ ಡ್ರೈವರ್ ಇಬ್ಬರು ನಿಂತ್ಕೊಂಡು ನೋಡ್ತವ್ರೆ. ಏನೋ ಆಗ ಏನು 2 ಮೇಲ್ಗಡೆ ಆಗುತ್ತೆ ಅಂತ ಅನ್ಸುತ್ತೆ ಗುರು. ಇದೇನು 2:30 ಆಗಕ್ಕೆ ಬಂತ್ರಿ. ಇವಾಗ ಗಾಡಿ ಎದುರುಗಡೆ ಇರೋ ಗಾಡಿ ಎಲ್ಲ ಇವಾಗ ಮೂವ್ ಆಗಿದ್ದಾವೆ. ನಮ್ಮ ಪಾಳಿ ಇವಾಗ ಬರ್ತಿದೆ. ಅಂದರೆ ನಾನು ಸಿಟಿಗೆ ಹೋಗೋಕ್ಕೆ ಇವಾಗ 3 ಗಂಟೆ ಮೇಲ್ಗಡೆ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಟರ್ಮಿನಲ್ 1ಇಂದ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2ಗೆ ಕೊಟ್ಟಿದ್ದಾನೆ. ನೋಡ್ಬೋದು ಟೋಟಲ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ 1 hour and 45 minutes ತೋರಿಸ್ತಿದೆ. ಇಟ್ಸ್ ಶೋಯಿಂಗ್ 54 kilometers. ಲೈಟ್ಸ್ ಗೋ. ತುಂಬ ದೂರ ಇದೆ ರೀ. 1 ಗಂಟೆ 45 ನಿಮಿಷ ತೋರಿಸ್ತಿದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಇವಾಗ. ಅಂತೂ ಇಂತೂ 4 ಗಂಟೆ ಆಯ್ತು ರೀ. ಕಸ್ಟಮರ್ಗೆ ಈಗ ತಂದೆ ಡ್ರಾಪ್ ಮಾಡಿದೆ. ಗುಣಾರಿ ಇವತ್ತು ಟ್ರಾಫಿಕ್ ಇರಲಿಲ್ಲ, ಏನಿರಲಿಲ್ಲ. ಬೇಗ ಬಂದುಬಿಟ್ಟೆ, ಕಸ್ಟಮರ್ಗೆ ಡ್ರಾಪ್ ಮಾಡಿದೆ. ಪೀಕ್ ಅವರ್ ಟ್ರಾಫಿಕಲ್ಲಿ ಏನಾದರೂ ಸಿಕ್ಕೊಂಡಿದ್ರೆ ಇವತ್ತು ಇತ್ತು ನನಗೆ ಫಜೀತಿ ತುಂಬ ಚೆನ್ನಾಗಿ. 1 ಗಂಟೆ 32 ನಿಮಿಷದಲ್ಲಿ ಬಂದಿದ್ದೀನಿ. ಬೇಗ ಬಂದಿದ್ದೀನಿ ಅಂತ ಅನಿಸುತ್ತೆ. ಪರವಾಗಿಲ್ಲ. ಫೈನಲಿ ಕಸ್ಟಮರ್ನ ಲೊಕೇಶನ್ ಹತ್ರ ತಂದಾಯಿತು. ಡ್ರಾಪ್ ಮಾಡಿದೆ. ಜಸ್ಟ್ ನೋಡೋಣ ಎಷ್ಟು ದುಡ್ಡು ಕೊಡ್ತಾನೆ ಅಂತ. 1488, 1500 ರೂಪಾಯಿ ಕೊಟ್ಟಿದ್ದಾನೆ ಗುರು. ಇದರಲ್ಲಿ ಟೂಲು ಮತ್ತು ಏರ್ಪೋರ್ಟ್ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಕಟ್ಟಾಗಿ ಬರುತ್ತೆ ಅಲ್ವಾ.
ನನಗೆ ಬರೋದು ತುಂಬ ಕಡಿಮೆ ಅದರಲ್ಲಿ 1000 ರೂಪಾಯಿ ಏನೋ ಬರ್ತದೆ. ಟೈಮ್ ಆಗ್ಯದ್ರಿ 12 ಗಂಟೆ 56 ನಿಮಿಷ. ಮನೆ ಕಡೆ ಯಾವುದಾದ್ರೂ ಆರ್ಡ್ರ್ ಕೊಡ್ತಾರೇನೋ ಅಂತೇಳಿ ವೆಯ್ಟ್ ಮಾಡ್ತಿದ್ದೀನಿ ಫಿನಿಕ್ಸ್ ಮಾಲ್ ಹತ್ರ. ಆದರೆ ಯಾವುದೂ ಸಹ ಆರ್ಡರೇ ಕೊಡ್ತಿಲ್ಲ ಮನೆ ಕಡೆಗೆ. ನನಗೂ ಸಹ ತುಂಬ ನಿದ್ದೆ ಬರ್ತಿದೆ. ಮನೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಮನೆ ಸುಮಾರು 20-21 ಕಿಲೋಮೀಟರ್ ಇದೆ. ನಡೀರಿ ಖಾಲಿ ಹೋಗೋಣ, ಮತ್ತೇನು ಮಾಡೋಕ್ಕಾಗುತ್ತೆ ಇವಾಗ. ನನಗಂತೂ ತುಂಬ ನಿದ್ದೆ ಬರ್ತಿದೆ. ಲೆಟ್ಸ್ ಗೋ. ಟೈಮ್ ಆಗಿದೆ 1 ಗಂಟೆ 46 ನಿಮಿಷ. ಮನೆ ಹತ್ರ ಬಂದಾಯಿತು. ಇನ್ನೊಂದು 200 ಮೀಟ್ರ್ ಇದೆ ಮನೆ. ಊಟಕ್ಕೆ ನೋಡಿದೆ ಗುರು, ಟೋಲ್ ಪ್ಲಾಜಾ ಹತ್ರ ಏನೂ ಸಿಗಲಿಲ್ಲ. ಅಲ್ಲೇನು ಯಾರೋ ಪೊಲೀಸರು ಬಂದು ಎಲ್ಲ ಕ್ಲೋಸ್ ಮಾಡಿಸ್ತಿದ್ದಾರೆ. ದಿನಾಲೂ 2 ಗಂಟೆವರೆಗೂ ಏನಾದರೂ ಸಿಗ್ತಿತ್ತು, ಇವತ್ತು ಗೊತ್ತಿಲ್ಲ, ಏನೂ ಸಿಗ್ತಿಲ್ಲ. ರೂಮಲ್ಲೂ ಹುಡುಗರು ಏನೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕಷ್ಟ ಇವಾಗ. ಏನಾರೇ ಬೆಳಗ್ಗೆ ಎದ್ದು ಏನಾದರೂ ಬೇಗ ಮಾಡ್ಕೊಂಡು ಊಟ ಮಾಡಬೇಕು ಅಷ್ಟೇ. ನನಗೂ ಸ್ವಲ್ಪ ಲೈಟಾಗಿ ಹಸಿವಾಗ್ತಿತ್ತು. ಓಕೆ, ಪರವಾಗಿಲ್ಲ. ಇವಾಗ ಮೇಲ್ಗಡೆ ಹೋಗೋಣ, ಗಾಡಿ ಪಾರ್ಕ್ ಮಾಡಿ. ಫೈನಲಿ ಬಂದಾಯಿತು ಮನೆ ಹತ್ರ. ಹೋಗೋಣ ಇವಾಗ ಮೇಲ್ಗಡೆ ಹೋಗಿ. ನನಗಂತೂ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದೆ. ಟೈಮ್ ಬೇರೆ 1 ಗಂಟೆ 48 ನಿಮಿಷ ಆಗಿದೆ. ನನಗಂತೂ ತುಂಬ ನಿದ್ದೆ ಬರ್ತಿದೆ. ನಿನ್ನೆ ಬೇರೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ರಿಗೂ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.